ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ, ಅಮೃತನೋನಿ ಗ್ಯಾಸ್ಟ್ರಿನ್. ಆಯುರ್ವೇದದಲ್ಲಿ ಒಂದು ಸ್ಪೆಷಲ್ ಟಾಪಿಕ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಬ್ರಾಹ್ಮಿ ಮುಹೂರ್ತ ಅಂತ. ಸೂರ್ಯ ಉದಯ ಆಗುವ 96 ನಿಮಿಷ ಮುಂಚೆ ನಾವು ಬ್ರಾಹ್ಮಿ ಮುಹೂರ್ತ ಅಂತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ನಮ್ಮ ಆಯುಷ್ಯವನ್ನು ನಾವು ರಕ್ಷಿಸಿಕೊಳ್ಳಬಹುದು. ಈ ಬ್ರಾಹ್ಮಿ ಮುಹೂರ್ತದ ಮೇನ್ ಇಂಪಾರ್ಟೆನ್ಸ್ ಇಸ್ ನಮ್ಮ ಆಯುಷ್ ರಕ್ಷಾ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು 1 ಗಂಟೆ ಕರೆಕ್ಟಾಗಿ ಸಾಧನೆ ಮಾಡಿದರೆ ಆ 3-4 ಗಂಟೆ ಏನು ಸಾಧನೆ ಮಾಡ್ತೀವಿ ಬೇರೆ ಟೈಮಲ್ಲಿ, ಅದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ರಿಸಲ್ಟ್ ಸಿಗತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಲಲಿತ್, ಬೆಂಗಳೂರಿನ JP ನಗರದ ಸಂಪ್ರದ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಆಯುರ್ವೇದ ಹಾಗೂ ಕ್ಯಾನ್ಸರ್ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆಯುರ್ವೇದದಲ್ಲಿ ಒಂದು ಸ್ಪೆಷಲ್ ಟಾಪಿಕ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಬ್ರಾಹ್ಮಿ ಮುಹೂರ್ತ ಅಂತ. ಸೊ ತುಂಬ ಜನಕ್ಕೆ ಡೌಟ್ ಇರಬಹುದು, ಏನಿದು ಬ್ರಾಹ್ಮಿ ಮುಹೂರ್ತ, ಏನಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು, ಏನಕ್ಕೆ ಏನು ಆ ಬ್ರಾಹ್ಮಿ ಮುಹೂರ್ತದ ಸಿಗ್ನಿಫಿಕೆನ್ಸ್ ಏನು ಅಂತ ತುಂಬ ಜನಕ್ಕೆ ಡೌಟ್ ಇರಬಹುದು. ಸೊ ಹಾಗಾಗಿ ಇವತ್ತು ನಾನು ಸ್ವಲ್ಪ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತು ಸ್ವಲ್ಪ. ಸೊ ಏನಿದು ಬ್ರಾಹ್ಮಿ ಮುಹೂರ್ತ ಅಂದರೆ, ಬ್ರಾಹ್ಮಿ ಅಂದರೆ ಬ್ರಹ್ಮ, ಮುಹೂರ್ತ ಅಂದರೆ ಟೈಮು. ಸೊ ನಾವು ಏನೇ ಒಳ್ಳೆ ಕೆಲಸ ಮಾಡಬೇಕಿದ್ರೂ ಒಂದು ಟೈಮ್ ನೋಡ್ತೀವಿ. ಸೊ ಒಳ್ಳೆ ಟೈಮಲ್ಲಿ ಒಳ್ಳೆ ಮುಹೂರ್ತದಲ್ಲಿ ನಾವು ಶುಭ ಕಾರ್ಯ ಮಾಡ್ತೀವಿ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಒಂದು ಒಳ್ಳೆ ನಾವು ಏನು ಸಾಧಿಸ್ಬೇಕು ಅಂದ್ಕೊಂಡಿದ್ದೀವಿ, ಅಥವಾ ಏನು ಜ್ಞಾನಾರ್ಜನೆ ಮಾಡ್ಕೋಬೇಕಂತಿದ್ದೀವಿ, ಅಥವಾ ನಾವು ಏನು ನಮ್ಮ ಪ್ರೊಫೆಷ್ನಲ್ಲಿ ಎಕ್ಸೆಲ್ ಮಾಡ್ಬೇಕು ಅಂದ್ಕೊತಿದ್ದೀವೋ ಅದನ್ನೆಲ್ಲ ನಾವು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ಲ್ಯಾನ್ ಮಾಡಿದರೆ ಪ್ರಾಬಬ್ಲಿ ಸಕ್ಸಸ್ ನಮ್ಮದು ಅಂತ ನಾನು ತಿಳ್ಕೊಬಹುದು. ಓಕೆ, ಸೊ ಏನಿದು ಬ್ರಾಹ್ಮಿ ಮುಹೂರ್ತ ಅಂದರೆ, ಬ್ರಾಹ್ಮಿ ಮುಹೂರ್ತ ಯೂಶ್ವಲಿ ಏನಂತೀವಿ ನಾವು ಜನರಲ್ಲಾಗಿ ಸೂರ್ಯ ಉದಯ ಆಗೋಕ್ಕಿಂತ 2 ಮುಹೂರ್ತ ಅಥವಾ 4 ಘಟಿಕ ಮುಂಚೆ. ಸೊ ಒಂದು ಮುಹೂರ್ತ 48 ನಿಮಿಷ ಆಗುತ್ತೆ. ಸೊ ಸೂರ್ಯ ಉದಯ ಆಗುವ 96 ನಿಮಿಷ ಮುಂಚೆ ನಾವು ಬ್ರಾಹ್ಮಿ ಮುಹೂರ್ತ ಅಂತೀವಿ. ಈ ಮುಹೂರ್ತದ ವಿಶೇಷ ಏನು ಅಂದರೆ, ಆಯುರ್ವೇದದಲ್ಲಿ ಒಂದು ಶ್ಲೋಕ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬ್ರಾಹ್ಮೆ ಮುಹೂರ್ತೆ ಉತ್ತಿಷ್ಟೆ ಜೀರ್ಣ ನಿರೂಪಯಂ ಅಂತ. ಸೊ ನಾವು ಬ್ರಾಹ್ಮೆ ಮುಹೂರ್ತದಲ್ಲಿ ಯಾವಾಗಲೂ ಎದ್ದೇಳಬೇಕು. ನಮ್ಮ ದಿನ ಬ್ರಾಹ್ಮೆ ಮುಹೂರ್ತದಿಂದ ಶುರುವಾಗಬೇಕು. ಅದು ಹೇಗೆ ಅಂದರೆ, ಫಸ್ಟು ಹಿಂದಿನ ಕಾಲದಲ್ಲಿ 2 ಹೊತ್ತೇ ಊಟ ಮಾಡ್ತಿದ್ರು, ಸೊ ಬೆಳಿಗ್ಗೆ ಮತ್ತು ಸಂಜೆ. ಸೊ ಬ್ರಾಹ್ಮೆ ಮುಹೂರ್ತೆ ಉತ್ತಿಷ್ಟ ಜೀರ್ಣ ನಿರೂಪಯಂ ಅಂದರೆ, ಹಿಂದಿನ ಊಟ ನಮ್ಮದು ಏನು ಡೈಜೆಷನ್ ಆಗಿದೆ ಅಂತ ಅನಿಸಿದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕಾಗತ್ತೆ. ಏನಾದರೂ ಡೈಜೆಷನ್ ಆಗಿಲ್ಲ ಅಂತ ಹೇಳಿದರೆ ಆಯುರ್ವೇದದಲ್ಲಿ ಹೇಳುತ್ತೆ ಅವರು ಇನ್ನೂ ಮಲ್ಕೋಬಹುದು ಸ್ವಲ್ಪ ಹೊತ್ತು ಅಂತ. ಸೊ ಹಾಗಾಗಿ ನಾವು ಅಂದ್ಕೊಳ್ಳೋಣ ಬ್ರಾಹ್ಮಿ ಮುಹೂರ್ತ ನಮ್ಮ ಫುಡ್ ಡೈಜೆಷನ್ ಆಗಿದೆ, ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿದ್ದೀವಿ ಅಂತ. ಸೊ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಏನು ಮಾಡಬೇಕು? ಸೊ ಬ್ರಾಹ್ಮ ಮುಹೂರ್ತದಲ್ಲಿ ನಾವು ಏನಂತಾರೆ, ಆಯುಷ್ ರಕ್ಷಾರ್ಥಂ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ನಮ್ಮ ಆಯುಷ್ಯವನ್ನು ನಾವು ರಕ್ಷಿಸಿಕೊಳ್ಳಬಹುದು. ಆಮೇಲೆ ತುಂಬ ಏನಂತಾರೆ, ದಿಸ್ ಈಸ್ ಎ ಹೈ ಎನರ್ಜಿ ಟೈಮ್. ಸೊ ಬಾಡಿಯಲ್ಲಿ ಒಳ್ಳೆಯ ಎನರ್ಜಿ ಇರುತ್ತದೆ, ಆಮೇಲೆ ನಮ್ಮ ಇಂದ್ರಿಯಗಳ ಕ್ಲಾರಿಟಿ ಇರ್ತದೆ. ಹಾಗಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕಾಗತ್ತೆ. ಎದ್ದುಬಿಟ್ಟು ಏನು ಮಾಡಬೇಕು? ಒಂದು, ಬ್ರಾಹ್ಮಿ ಮುಹೂರ್ತದಲ್ಲಿ ಯಾಕೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಬೆಳಿಗ್ಗೆ 3 ಗಂಟೆ 3:30 4 ಗಂಟೆಗೆ ಎದ್ದು ಸಾಧನೆಯನ್ನು ಮಾಡ್ತಿದ್ರಿ ಅಂದರೆ, ಯಾಕಂದರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ನಾವು ಇಡೀ ದಿನ ಕೂತ್ಕೊಂಡು 3 ಗಂಟೆ ಸಾಧನೆ ಮಾಡೋಕ್ಕಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು 1 ಗಂಟೆ ಕರೆಕ್ಟಾಗಿ ಸಾಧನೆ ಮಾಡಿದರೆ ಆ 3-4 ಗಂಟೆ ಏನು ಸಾಧನೆ ಮಾಡ್ತೀವಿ ಬೇರೆ ಟೈಮಲ್ಲಿ, ಅದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ರಿಸಲ್ಟ್ ಸಿಗುತ್ತೆ. ಆಮೇಲೆ ಬ್ರಾಹ್ಮಿ ಮುಹೂರ್ತ ಅರ್ಲಿ ಮಾರ್ನಿಂಗ್ ಇರೋದರಿಂದ ನಮ್ಮ ದಿನದ ಚಟುವಟಿಕೆಗಳನ್ನು ನಾವು ಪ್ಲ್ಯಾನ್ ಮಾಡಿದರೆ ಒಳ್ಳೆಯದಾಗತ್ತೆ. ಹಾಗೆ ನಮ್ಮ ದಿನವನ್ನು ನಾವು ಕಳೆದುಕೊಳ್ಬಹುದು. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು, ನಾವು ಟು ಹ್ಯಾವ್ ಅಟೇನ್ ಫಿಸಿಕಲ್ ಎನರ್ಜಿ, ಒಳ್ಳೆ ಎನರ್ಜಿ ಇರೋದು ಬೇಕಂದರೆ. ಎರಡನೇದು ಸ್ಪಿರಿಚುವಲ್ ಎನರ್ಜಿ, ನಾವು ಸ್ಪಿರಿಚುವಲ್ಲಿ ನಾವು ಏನಾದರೂ ಸಾಧಿಸಬೇಕಂತಿದ್ರೆ. ಮೂರನೇದು
ಪ್ರೊಫೆಷ್ನಲ್ ಎನರ್ಜಿ, ನಮ್ಮ ಪ್ರೊಫೆಷ್ನಲಲ್ಲಿ ನಾವೇನಾದರೂ ಸಾಧಿಸಬೇಕಂದ್ರೆ ಈ ಎಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ಲ್ಯಾನ್ ಮಾಡೋದ್ರಿಂದ ನಮಗೆ ಸಕ್ಸಸ್ ತುಂಬ ದೊರಕುತ್ತದೆ. ಆಮೇಲೆ ನಾವು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಮೈಂಡ್ ಕ್ಲಾರಿಟಿ ಇರೋದ್ರಿಂದ ನಾವು ಯಾವಾಗಲೂ ನಾವು ಎಲ್ಲೂ ಏನಂತಾರೆ ತಪ್ಪು ಇದು ಮಾಡಲ್ಲ, ಡಿಸ್ಟ್ರಾಕ್ಷನ್ಸ್ ಆಗೋದಿಲ್ಲ, ಡೈವರ್ಷನ್ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಏಕಾಗ್ರತೆಯಿಂದ ನಾವು ನಮ್ಮ ಕೆಲಸವನ್ನು ಪ್ಲ್ಯಾನ್ ಮಾಡ್ಕೋಬಹುದು. ಅಮೃತೋನಿ ಗ್ಯಾಸ್ಟ್ರಿನ್ ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್ ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ. ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ, ಅಮೃತೋನಿ ಗ್ಯಾಸ್ಟ್ರಿನ್. ಜೊತೆಗೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಆಯುರ್ವೇದದಲ್ಲೂ ಹೇಳಿದ್ದಾರೆ ಏನು ಮಾಡಬೇಕು ಅಂತ. ಎದ್ದು ನಾವು ದಿನಚರ್ಯವಾಗಿ ನಾವು ಮಲ ಮೂತ್ರ ವಿಸರ್ಜನೆ ಮಾಡಬೇಕಾಗತ್ತೆ. ಅಭ್ಯಂಗ ಮಾಡಿ ಸ್ನಾನ ಮಾಡಬಹುದು. ಜೊತೆಗೆ ಇನ್ನೊಂದು 2-3 ಪಾಯಿಂಟ್ ಆಯುರ್ವೇದದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಮಾಡಬೇಕು ಅಂತ. ಇದಕ್ಕೆಲ್ಲ ಏನಂದರೆ ಈ ಬ್ರಾಹ್ಮಿ ಮುಹೂರ್ತದ ಮೇಯ್ನ್ ಇಂಪಾರ್ಟೆನ್ಸ್ ಇಸ್ ನಮ್ಮ ಆಯುಷ್ ರಕ್ಷಾರ್ಥ. ಸೊ ನಮ್ಮ ಆಯುಷ್ಯವನ್ನು ನಾವು ಕಾಪಾಡಿಕೊಳ್ಳಲು ಅಥವಾ ರಕ್ಷಿಸಿಕೊಳ್ಳಲು ನಾವು ಇದೆಲ್ಲ ಮಾಡಬೇಕಾಗತ್ತೆ. ಸೊ ಆಯುರ್ವೇದದಲ್ಲಿ ಫಸ್ಟು ಬೆಳಿಗ್ಗೆ ಎದ್ದಿದ ಕೂಡಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ದಿನಚರ್ಯ ಅಥವಾ ನಾವು ಮಲಮೂತ್ರ ವಿಸರ್ಜನ, ಆಚಮನ ಇದೆಲ್ಲ ಮಾಡಿಕೊಂಡು ಯಾವಾಗಲೂ ನಾವು ಫಸ್ಟ್ ಕರ್ಡ್ ಅಥವಾ ತುಪ್ಪವನ್ನು ಮುಟ್ಟಬೇಕಾಗತ್ತೆ. ಅಥವಾ ಸರ್ಷಪ ಅಂದರೆ ನಾವು ಸಾಸಿವೆ ಅಂತೀವಿ. ಸಾಸಿವೆಯಲ್ಲೂ ಬಿಳಿ ಸಾಸಿವೆ. ಸೊ ಇದೆಲ್ಲ ಆಸ್ಪೀಷಿಯಸ್ ಅಂತೀವಿ ನಾವು. ಸೊ ಬೆಳಿಗ್ಗೆ ಎದ್ದಿದ ಕೂಡಲೇ ನಾವು ಕರಡನ್ನು ಮುಟ್ಟೋದು ಅಥವಾ ತುಪ್ಪವನ್ನು ಮುಟ್ಟೋದು, ಸರ್ಷಪವನ್ನು ಮುಟ್ಟೋದು ಅಥವಾ ಶ್ವೇತ ಸರ್ಷಪ ಅಂತೀವಿ ನಾವು, ಬಿಳಿ ಸಾಸಿವೆ. ಜೊತೆಗೆ ನಾವು ಒಂದು ಸಿಲ್ವರ್ ಅಥವಾ ಬೆಳ್ಳಿಯ ತಟ್ಟೆಯಲ್ಲಿ ತುಪ್ಪವನ್ನು ಹಾಕಿಕೊಂಡು ಅದರಲ್ಲಿ ನಮ್ಮ ಮುಖ ನೋಡೋದ್ರಿಂದ ದಿಸ್ ಇಸ್ ಎ ಆಯುಷ್ಯಕರ ಅಂತಾರೆ. ಅಂದರೆ ನಮ್ಮ ಲಾಂಗೆವಿಟಿನ ಎಕ್ಸ್ಟೆಂಡ್ ಮಾಡುತ್ತೆ. ಸೊ ದಿಸ್ ಹ್ಯಾಸ್ ಏನಂತಾರೆ, ನಮ್ಮ ಆಯುಷ್ಯವನ್ನು ರಕ್ಷೆ ಮಾಡಿ ತೊಂದರೆಯನ್ನು, ಡಿಸೀಸನ್ನು ಕಮ್ಮಿ ಮಾಡಿಬಿಟ್ಟು ನಮ್ಮ ಲಾಂಗೆವಿಟಿಯನ್ನು ಪಡ್ಕೋಬಹುದು. ಸೊ ಇದು ಒಂದು ಬ್ರಾಹ್ಮಿ ಮುಹೂರ್ತದ ವಿಶೇಷ ಏನಂತಾರೆ ಸಿಗ್ನಿಫಿಕೆನ್ಸ್. ಜೊತೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನೇ ಓದಿದ್ರೂ ಅಥವಾ ಏನೇ ಅಭ್ಯಾಸ ಮಾಡಿದ್ರೂ ಅದು ಸ್ವಲ್ಪ ಲಾಂಗ್ ಟರ್ಮ್ ತನಕ ನಮ್ಮ ತಲೆಯಲ್ಲಿ ಉಳ್ಕೊಂಡಿರುತ್ತೆ. ಸೊ ಹಾಗಾಗಿ ಬ್ರಾಹ್ಮಿ ಮುಹೂರ್ತ ಒಂದು ಏನಂತಾರೆ, ಇದೊಂದು ಬ್ರಹ್ಮ ಮುಹೂರ್ತ. ಸೊ ದೇವರ ಮುಹೂರ್ತ. ಹಾಗಾಗಿ ಇದರಲ್ಲಿ ಏನೇ ಶುಭ ಕಾರ್ಯ ಮಾಡೋದ್ರಿಂದ, ಜೊತೆಗೆ ಏನೇ ನಮ್ಮ ಪ್ರೊಫೆಷನಲ್ ಸ್ಕಿಲ್ಸ್ ಇರಬಹುದು ಅಥವಾ ಸ್ಪಿರಿಚುವಲ್ ಸ್ಕಿಲ್ಸ್ ಇರಬಹುದು ಅಥವಾ ನಾವು ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕಂತ ಇದ್ದರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಾಸ ಮಾಡಿಕೊಂಡು ಮಾಡೋದು ತುಂಬ ಒಳ್ಳೆಯದು. ಜೊತೆಗೆ ನಾವು ಡಿಸೀಸ್ ಫ್ರೀ ಆಗಿರ್ತೀವಿ. ತುಂಬ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುವವ್ರು ನೋಡಿರ್ಬೋದು ನೀವು, 24 ಗಂಟೆ ಆ್ಯಕ್ಟಿವ್ ಇರ್ತಾರೆ, ತುಂಬ ಕ್ಲಾರಿಟಿ ಇರುತ್ತೆ ಅವ್ರ ಸೆನ್ಸಸ್ಸಲ್ಲಿ, ತುಂಬ ಬುದ್ಧಿವಂತಿಕೆ ಇರುತ್ತೆ, ತುಂಬ ಇಂಟೆಲಿಜೆನ್ಸ್ ಇರುತ್ತೆ. ಸೊ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೋಳೋದ್ರಿಂದ ಇದೊಂದು ಬೆನಿಫಿಟ್ ಇದೆ. ಜೊತೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೋಳೋದ್ರಿಂದ ನಾವು ತುಂಬ ತೊಂದರೆಯಿಂದನೂ ನಾವು ಹೊರಗಡೆ ಬರ್ಬೋದು ಅಥವಾ ತಡೆಗಟ್ಟಬಹುದು. ಹೇಗಂದರೆ ಬ್ರಾಹ್ಮಿ ಮುಹೂರ್ತ ನಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ. ಸೊ ಯಾವಾಗ ನಮ್ಮ ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತೋ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಥವಾ ಸೆಡಿಮೆಂಟ್ರಿ ಲೈಫ್ ಸ್ಟೈಲ್ ಡಿಸಾರ್ಡರ್ ಏನಂತೀವಿ ನಾವು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಡಿಸಾರ್ಡರ್ ಏನಂತೀವಿ, ಇದನ್ನೆಲ್ಲ ನಾವು ತಡೆಗಟ್ಟಬಹುದು. ಯಾಕಂದರೆ ತುಂಬ 9 ಗಂಟೆ 10 ಗಂಟೆ ತನಕ ಮಲ್ಕೊಂಡಿದ್ದು ರಾತ್ರಿ 2 ಗಂಟೆ ತನಕ ಟಿ ವಿ ನೋಡ್ಕೊಂಡಿದ್ರೆ ತಿನ್ನೋ ಆಹಾರ ಕರೆಕ್ಟಾಗಿ ಡೈಜೆಷನ್ ಆಗೋದಿಲ್ಲ. ಕರೆಕ್ಟಾಗಿ ಡೈಜೆಷನ್ ಆಗೋದಿಲ್ಲ ಅಂದರೆ ಕರೆಕ್ಟಾಗಿ ಅದು ಮಲ ವಿಸರ್ಜನೆ ಮಾಡೋಕ್ಕಾಗೋದಿಲ್ಲ. ಆಗ ಕಾನ್ಸ್ಟಿಪೇಷನು, ಪೈಲ್ಸ್ ಅಂತ ಪ್ರಾಬ್ಲಮ್ಗಳಿರುತ್ತೆ. ಈ ಎಲ್ಲ ಪ್ರಾಬ್ಲಮ್ ಇದ್ದಾಗ ಡೆಫಿನೆಟ್ಲಿ ನಮ್ಮ ಜೀರ್ಣಶಕ್ತಿ ಚೆನ್ನಾಗಿರೋದಿಲ್ಲ. ಯಾವಾಗ ಜೀರ್ಣಶಕ್ತಿ ಚೆನ್ನಾಗಿರೋದಿಲ್ವೋ ನಮ್ಮ ಆಹಾರ ಡೈಜೆಷನ್ ಆಗೋದಿಲ್ಲ. ಯಾವಾಗ ಆಹಾರ ಡೈಜೆಷನ್ ಆಗೋದಿಲ್ವೋ ಬೊಜ್ಜು ಅಥವಾ ಶುಗರ್, ಸಕ್ಕರೆ ಕಾಯಿಲೆ ಅಂತೀವಿ, ಅಥವಾ BP ಅಥವಾ ಮೆಟಬಾಲಿಕ್ ಇಶ್ಯೂ ಅಂತೀವಿ, ಅಥವಾ ಹಾರ್ಮೋನ್ ತೊಂದರೆಗಳಂತ ಇರ್ತೀವಿ, ಅಥವಾ ತುಂಬ ಆ್ಯಂಗ್ಸೈಟಿ, ಡಿಪ್ರೆಷನ್ಸು. ಆಮೇಲೆ ನೀವು ಏನೇ ಪೌಷ್ಟಿಕ ಆಹಾರ ತಗೊಂಡ್ರೂ ಅದು ನಮ್ಮ ರಕ್ತಕ್ಕೆ ಮುಟ್ಟುವುದಿಲ್ಲ. ಹಾಗಾಗಿ ದೇಹ ದೌರ್ಬಲ್ಯ ಅಂತೀವಿ ನಾವು, ಜನರಲ್ ವೀಕ್ನೆಸ್ಸು, ಫೆಟಿಗು, ಟಯರ್ಡ್ನೆಸ್ಸು, ಅನ್ಎಕ್ಸ್ಪ್ಲೈನ್ಡ್ ಫೆಟಿಗು. ಸೊ ಈ ಥರ ಎಲ್ಲ ತೊಂದರೆಗಳಾಗ್ತಾ ಇರುತ್ತದೆ. ಹಾಗಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಏನು ಆಯುರ್ವೇದದಲ್ಲಿ ಚರ್ಯಗಳನ್ನು ಅಥವಾ ರೆಜಿಮೆನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಇದನ್ನು ಮಾಡುವುದರಿಂದ ಒಂದು ನಾವು ಪ್ರೊಫೆಷನಲಲ್ಲಿ ಎಕ್ಸೆಲ್ ಆಗಬಹುದು, ಸ್ಪಿರಿಚುವಲಲ್ಲಿ ಎಕ್ಸೆಲ್ ಆಗಬಹುದು, ನಮ್ಮ ಇಂದ್ರಿಯಗಳು ತುಂಬ ಕ್ಲಾರಿಟಿ ಆಗಿರ್ತದೆ. ಜೊತೆಗೆ ನಾವು ಈ ಮೆಟಬಾಲಿಕ್ ಇಶ್ಯೂಸ್ ಏನಂತೀವಿ ಇದರಿಂದ ನಾವು ಡೆಫಿನೆಟ್ಲಿ ನಾವು ಇದನ್ನು ತುಂಬ ತೊಂದರೆಗಳನ್ನು ತಡೆಗಟ್ಟಬಹುದು. ಇದೊಂದೇ ಅಲ್ಲದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ನಿಮ್ಮ ಕೆಲವು ಗ್ರಹದಲ್ಲಿ ಅಥವಾ ಗ್ರಹ ದೋಷ ಏನಾದರೂ ಇದ್ದರೆ ಅದುವೇ ತಾನಾಗೆ ರೆಕ್ಟಿಫೈ ಆಗ್ತಾ ಹೋಗುತ್ತೆ ಅಂತಲೂ ಕೆಲವೊಮ್ಮೆ ಆಯುರ್ವೇದದಲ್ಲಿ ರೆಫರೆನ್ಸ್ ಇದೆ. ಸೊ ಓವರ್ ಆಲ್ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವುದರಿಂದ ನಾವು ಓವರ್ ಆಲ್ ನಮ್ಮ ಫಿಸಿಕಲ್ ತೊಂದರೆ
ತೊಂದರೆಯಿಂದನೂ ಅಥವಾ ಮೆಂಟಲ್ ತೊಂದರೆ ಅಥವಾ ಸ್ಪಿರಿಚುವಲಿ ನಾವು ಏನು ಸಾಧಿಸ್ಬೇಕಂತ ಡಿಸೈಡ್ ಮಾಡಿರ್ತೀವೋ ನಾವು ಅದನ್ನೆಲ್ಲ ಅಟೈನ್ ಮಾಡ್ಕೋಬಹುದು. ಈ ಬ್ರಾಹ್ಮಿ ಮುಹೂರ್ತ ಸಿಗ್ನಿಫಿಕೆನ್ಸಿಂದ ನಾವು ಓವರ್ ಆಲ್ ವಿ ಕ್ಯಾನ್ ಹ್ಯಾವ್ ಎ ವೆರಿ ಗುಡ್ ಪಾಸಿಟಿವ್ ಆ್ಯಟಿಟ್ಯೂಡ್ ಡೆವಲಪ್ಮೆಂಟ್ ಮಾಡಿಕೊಂಡು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡಿಕೊಂಡು ನಾವು ತುಂಬ ತೊಂದರೆಗಳನ್ನು ತಡೆಗಟ್ಟಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.